Hi, hello, namaskara. Welcome back to my channel. So in the previous video I have discussed about the 6-month strategy for June 2026 SIR net exam. ಸೊ ಆ ವಿಡಿಯೋಲ್ಲಿ ಸಿಲೆಬಸ್ ಏನು, ಆಮೇಲೆ ಯಾವ್ಯಾವ ಯೂನಿಟ್ಸ್ ಬರುತ್ತೆ, ಹಾಗೆ ರಿಸೋರ್ಸಸ್ ಏನು ನಮ್ಮ ಹತ್ರ ಇರಬೇಕು 6 ಮಂತ್ ಒಳಗೆ ನಾವು ಓದ್ತೀವಿ ಅಂತಂದರೆ, ಆಮೇಲೆ ಸ್ಟ್ರಾಟಜೀಸ್ ಏನು ಯೂಸ್ ಮಾಡಬೇಕು ಅಂತಂದು ನಾ ವಿಡಿಯೋಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಇಫ್ ಯು ಹ್ಯಾವ್ ನಾಟ್ ವಾಚ್ಡ್ ಇಟ್, ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ, ಯು ಕ್ಯಾನ್ ವಾಚ್ ಇಟ್ ಲೇಟರ್. ಓಕೆ. ಸೊ ಈ ವಿಡಿಯೋಲ್ಲಿ ನಾವು ಕ್ವಶನ್ ಪೇಪರ್ ಪ್ಯಾಟರ್ನ್ ಮತ್ತು ಟಾಪಿಕ್ ವೈಸ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ನ ನೋಡ್ತಾ ಹೋಗೋಣ. ಸೊ ಪ್ಯಾಟರ್ನ್ ಏನಿದೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಅಂತಂದರೆ ಪಾರ್ಟ್ ಎ ಇರುತ್ತೆ, ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಇರುತ್ತೆ. ಸೊ ನಮಗೆ 3 ಪಾರ್ಟ್ಸ್ ಬರ್ತಾವೆ. ಓಕೆನಾ. ಸೊ 3 ಪಾರ್ಟ್ ಆದಮೇಲೆ ನಮಗೆ ಟೋಟಲ್ ಕ್ವಶನ್ಸ್ ಎಷ್ಟಿರ್ತಾವೆ? ಟೋಟಲ್ ಕ್ವೆಶನ್ಸು ಇದರಲ್ಲಿ 20 ಇರ್ತಾವೆ. ಸೊ ನಾವು ಎಷ್ಟು ಅಟೆಂಪ್ಟ್ ಮಾಡಬೇಕು? ಮ್ಯಾಕ್ಸಿಮಮ್ 15 ಕ್ವೆಶನ್ಸ್ನ ನಾನು ಅಟೆಂಪ್ಟ್ ಮಾಡಬೇಕು. ಓಕೆನಾ. ಸೊ ಮಾರ್ಕ್ಸ್, ಇದು ಟೋಟಲ್ ಮಾರ್ಕ್ಸ್ ಎಷ್ಟಿರುತ್ತೆ? 15 ಇಂಟು 2 ಇರುತ್ತೆ, ಅಂದರೆ 30 ಮಾರ್ಕ್ಸ್. ಓಕೆನಾ. ಸೊ ನೆಕ್ಸ್ಟು ಪಾರ್ಟ್ ಬಿಯಲ್ಲಿ ಟೋಟಲ್ ಕ್ವಶನ್ಸ್ ಎಷ್ಟಿರುತ್ತೆ? 40 ಇರುತ್ತೆ. ನಾನೆಷ್ಟು ಅಟೆಂಡ್ ಮಾಡಬೇಕು ಅಂದರೆ, ನಾವೆಷ್ಟು ಅಟೆಂಡ್ ಮಾಡಬೇಕು ಕ್ವಶನ್ಸ್ ಅಂದರೆ, ಮ್ಯಾಕ್ಸಿಮಮ್ 25 ಕ್ವಶನ್ಸ್ನ ನಾವು ಅಟೆಂಡ್ ಮಾಡಬೇಕು. ಸೊ ಎಷ್ಟಾಗುತ್ತೆ? 25 ಇಂಟು, ಇದರಲ್ಲಿ ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಇರುತ್ತೆ. ಸೊ ಓಕೆನಾ. ಸೊ ಟೋಟಲ್ 75 ಮಾರ್ಕ್ಸ್. ಸೊ ಟೋಟಲ್ ಕ್ವಶನ್ಸ್ ಪಾರ್ಟ್ ಸಿಯಲ್ಲಿ ಎಷ್ಟಿರ್ತಾವೆ? 60 ಕ್ವಶನ್ಸ್. ಅದರಲ್ಲಿ ನಾವು 20 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಎಷ್ಟಾಗುತ್ತೆ? 20 ಇಂಟು ಒಂದು ಕ್ವಶನ್ಗೆ 4.75 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ 95 ಮಾರ್ಕ್ಸ್ ಆಯಿತು. ಸೊ ನೆಗೆಟಿವ್ ಇರುತ್ತೆ ಪಾರ್ಟ್ ಎ ಮತ್ತು ಪಾರ್ಟ್ ಬಿಯಲ್ಲಿ. ಸೊ ಇದರಲ್ಲಿ ನೆಗೆಟಿವ್ ಮಾರ್ಕ್ಸ್ ಎಷ್ಟಿರುತ್ತೆ? ಒಂದು ಕ್ವಶನ್ ರಾಂಗ್ ಆದರೆ 0.5 ಇರುತ್ತೆ. ಇದರಲ್ಲಿ ನೆಗೆಟಿವ್ ಪಾರ್ಟ್ ಬಿಯಲ್ಲಿ 0.75 ಇರುತ್ತೆ. ಓಕೆನಾ. ಸೊ ಇದರಲ್ಲಿ 0. ಪಾರ್ಟ್ ಸಿಯಲ್ಲೇ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇರೋಂಗಿಲ್ಲ. ಸೊ ಪಾರ್ಟ್ ಎ ಮತ್ತು ಪಾರ್ಟ್ ಬಿಯಲ್ಲಿ ಅಷ್ಟೇ ಇರುತ್ತೆ. ಸೊ ಇದು ಕ್ವಶನ್ ಪೇಪರ್ ಪ್ಯಾಟರ್ನ್. ಓಕೆನಾ. ನಿಮಗೆ ಮ್ಯಾಕ್ಸಿಮಮ್ ಆಪ್ಷನ್ಸ್ ಅಂದರೆ ಚಾಯ್ಸಸ್ ಭಾಳ ಇರ್ತಾವೆ ಕ್ವಶನ್ಸಲ್ಲಿ, ಅದನ್ನು ನೀವು ಚೂಸ್ ಮಾಡಿ ಆರಾಮಾಗಿ ಬರಿಬೋದು. ಸೊ ಹಾಗಾಗಿ ಯಾವ ಟಾಪಿಕ್ಸ್ನ ಓದಬೇಕು ಅನ್ನೋದನ್ನ ನೀಟಾಗಿ ನೀವು ಅನಲೈಸ್ ಫಸ್ಟಿಗೆ ಮಾಡ್ಕೊಂಡಿರಬೇಕು ಸಿಲೆಬಸ್ಸಿಂದ ನೋಡಿ. ಸೊ ನೆಕ್ಸ್ಟು ಟಾಪಿಕ್ ವೈಸು ಯಾವ್ಯಾವ ಟಾಪಿಕ್ಸ್ ಮೇಲೆ ಎಷ್ಟೆಷ್ಟು ಬರ್ತವೆ ಅಂತಂದು ನಾವೀಗ ನೋಡೋಣ. ಸೊ ಫಸ್ಟಿಗೆ ರಿಯಲ್ ಅನಲೈಸಿಸ್. ಓಕೆ. ರಿಯಲ್ ಅನಲೈಸಿಸಲ್ಲಿ ಎಷ್ಟು ಬರುತ್ತೆ? ರಿಯಲ್ ಅನಲೈಸಿಸು ಫಸ್ಟ್ ಟಾಪಿಕ್ಸ್ ಹೇಳ್ಬಿಡ್ತೀನಿ. ಓಕೆ. ರಿಯಲ್ ಅನಲೈಸಿಸು, ಆಮೇಲೆ ಲೀನಿಯರ್ ಆಲ್ಜಿಬ್ರಾ, ಆಮೇಲೆ ಕಾಂಪ್ಲೆಕ್ಸ್ ಅನಲೈಸಿಸ್, ಆಮೇಲೆ ನೆಕ್ಸ್ಟು ODE, ನೆಕ್ಸ್ಟ್ PDE, ಸೊ ನೆಕ್ಸ್ಟು ಆಲ್ಜಿಬ್ರಾ, ನೆಕ್ಸ್ಟು ನ್ಯೂಮರಿಕಲ್ ಅನಲೈಸಿಸ್,
ನ್ಯೂಮರಿಕಲ್ ಅನಲೈಸಿಸ್, ಇನ್ನೊಂದು ಲಾಸ್ಟಿಗೆ ಟೋಪೋಲಜಿ, ಆ್ಯಂಡ್ ಅದರ್ಸ್ ಅಂದರೆ ನಿಮ್ಗೆ ಯಾವ್ದು ಬರುತ್ತೆ, ಮೆಕ್ಯಾನಿಕ್ಸ್ ಬರುತ್ತೆ, ಇಂಟಿಗ್ರಲ್ ಇಕ್ವೇಷನ್ ಎಕ್ಸೆಟ್ರಾ. ಉಳಿದಿದ್ದೇನೆ ಅವೆಲ್ಲ ಮೆಕ್ಯಾನಿಕ್ಸ್, ಆಮೇಲೆ ಇಂಟಿಗ್ರಲ್ ಇಕ್ವೇಷನ್ನು ಎಕ್ಸೆಟ್ರಾ. ಓಕೆನಾ? ಸೊ ಈಗ ಮಾರ್ಕ್ಸ್ ಎಷ್ಟೆಷ್ಟು ಡಿಸ್ಟ್ರಿಬ್ಯೂಟ್ ಆಗ್ತಾವೋ ಅಂತ ನೋಡೋಣ. ಸೊ ರಿಯಲ್ ಅನಲೈಸಿಸಲ್ಲಿ ನಮಗೆ 15 to 18% ಬರುತ್ತೆ ಆಫ್ ಟೋಟಲ್ 200 ಮಾರ್ಕ್ಸ್. ಸೊ ಇದೆಷ್ಟಿದೆ, ಟೋಟಲ್ 200 ಮಾರ್ಕ್ಸಿಗೆ ಇರುತ್ತೆ ಅಲ್ವಾ. ಸೊ 15 to 18% ಇರುತ್ತೆ ಅಂದರೆ ಎಷ್ಟಾಗುತ್ತೆ, 30 to 36 ಮಾರ್ಕ್ಸ್. ಓಕೆ. ಸೊ ಲೀನಿಯರ್ ಆಲ್ಜಿಬ್ರಾ ಅಲ್ಲಿ 12 to 15 ಮಾರ್ಕ್ಸ್ ಇರುತ್ತೆ, ಪರ್ಸೆಂಟ್ ಇರುತ್ತೆ. 12 to 15% ಅಂತಂದರೆ 24ಇಂದ 30 ಮಾರ್ಕ್ಸ್ವರೆಗೂ. ಓಕೆ. ಕಾಂಪ್ಲೆಕ್ಸ್ ಅನಲೈಸಿಸಲ್ಲಿ 10 to 12% ಆಫ್ ಟೋಟಲ್ 200 ಮಾರ್ಕ್ಸ್. ಓಕೆ. ಅಂದರೆ ಎಷ್ಟಾಗುತ್ತೆ, 20ಇಂದ 20 to 24 ಮಾರ್ಕ್ಸ್, 20 to 24 ಮಾರ್ಕ್ಸ್ ಬರುತ್ತೆ. ಒ ಡಿ ಎಯಲ್ಲಿ 10 to 12% ಸೇಮ್, ಇದು ಕೂಡ 20ಇಂದ 24 ಮಾರ್ಕ್ಸ್ವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಪಿ ಡಿ ಎಲ್ಲಿ 8 to 10 ಇರುತ್ತೆ ಪರ್ಸೆಂಟ್, ಅದರಲ್ಲಿ ನಾವು ಎಷ್ಟು ಬರ್ಬೋದು, 16 to 20 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಲ್ಜಿಬ್ರಾ ಅಂತಂದರೆ ಮಾಡರ್ನ್ ಆಲ್ಜಿಬ್ರಾ ಅಲ್ಲಿ ಕ್ವಶನ್ಸ್ ಯಾವ್ಯಾವ ಬರ್ತವೆ, ಎಷ್ಟು ಪರ್ಸೆಂಟ್ ಬರುತ್ತೆ ಅಂತಂದರೆ 8 to 10%, ಅದನ್ನು ಕೂಡ 16 to 20 ಮಾರ್ಕ್ಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಇಟ್. ಆಮೇಲೆ ನ್ಯೂಮರಿಕಲ್ ಅನಲೈಸಿಸಲ್ಲಿ 5ಇಂದ 7%, 5 to 7% ಅಂದರೆ ಎಷ್ಟಾಗುತ್ತೆ, 10ಇಂದ 14. ಟೋಪೋಲಜಿಯಲ್ಲಿ 5 to 6%, ಎಷ್ಟಾಗುತ್ತೆ, 10 to 12 ಮಾರ್ಕ್ಸ್. ಓಕೆ. ಅದರ್ಸ್ ಅಂದರೆ ಉಳಿದಿದ್ದು ಇವೆಲ್ಲ ಟಾಪಿಕ್ಸ್ ಹಿಡಿದು ಎಷ್ಟು ಬರುತ್ತೆ, 3ಇಂದ 5 ಅಂದರೆ 3 to 5% ಅಂತ ಬರುತ್ತೆ. ಸೊ ಅಂದರೆ 6 to 10 ಮಾರ್ಕ್ಸ್. ಸೊ ಇದು ಡಿಸ್ಟ್ರಿಬ್ಯೂಷನ್ ಆಫ್ ಮೇನ್ ಟಾಪಿಕ್ಸ್ ಇನ್ ದ ಮ್ಯಾಥಮೆಟಿಕಲ್ ಸೈನ್ಸ್. ಸೊ ಇಷ್ಟು ಮಾರ್ಕ್ಸು ಡಿವೈಡ್ ಆಗುತ್ತೆ. ಓಕೆನಾ, ಟೋಟಲ್ 200 ಮಾರ್ಕ್ಸಲ್ಲಿ. ಸೊ ಇದರಲ್ಲಿ ಯಾವುದು ಮೇಜರ್ ಆಗಿ ಹೆವಿ ವೇಟೇಜ್ ಇರೋದು ರಿಯಲ್ ಅನಾಲಿಸಿಸ್ ಮತ್ತು ಲೀನಿಯರ್ ಆಲ್ಜಿಬ್ರಾ, ಅಂದರೆ ಇವೆರಡು ಸೇರಿ ಫಸ್ಟ್ ಯೂನಿಟ್. ಸೊ ಮ್ಯಾಕ್ಸಿಮಮ್ ನಾವು 30 ಮತ್ತು 24 ಹಿಡ್ಕೊಂಡ್ರೂ 54 ಮಾರ್ಕ್ಸ್ ಬರ್ತವೆ ಮಿನಿಮಮ್. ಓಕೆನಾ. ಮತ್ತು ಕಾಂಪ್ಲೆಕ್ಸ್ ಅನಾಲಿಸಿಸಲ್ಲಿ ನಮಗೆ 20 to 24 ಮಾರ್ಕ್ಸ್ ಇದೆ. ಸೊ ಅದರಲ್ಲಿ ಒಂದು 20ಇಂದ 22 ಮಾರ್ಕ್ಸ್ ಹಿಡಿದ್ರೂ ಸೊ 50 + 20 70 ಮಾರ್ಕ್ಸ್ವರೆಗೂ ನಾವು ಇವೆರಡು ಲೆಸನಿಂದ ತೊಗೋಬೋದು ಮಾರ್ಕ್ಸ್. ಸೊ ಹಾಗಾಗಿ ಫಸ್ಟ್ ಯೂನಿಟ್ ಮತ್ತು ಸೆಕೆಂಡ್ ಯೂನಿಟ್ನ ಮೋಸ್ಟ್ ಕಾನ್ಸಂಟ್ರೇಟ್ ಮಾಡಿ. ಓಕೆನಾ. ಓಕೆ, ಇದರಲ್ಲಿ ಏನು ಡೌಟ್ಸ್ ಇಲ್ಲ ಅನ್ಕೋತೀನಿ. ಓಕೆ, ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್. ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.